ಅದರ ಒಂದೊಂದು ದೃಶ್ಯವನ್ನ ನನ್ನ ಕೊಲೀಗ್ಸ್ ರೆಡಿ ಮಾಡಿದ್ದಾರೆ, ಹಾಗಾಗಿ ತೋರಿಸ್ಬಿಡ್ತೀವಿ. ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿ, ಮಾಸ್ಕ್ ಬಳಸಿ ಕಡ್ಡಾಯವಾಗಿ ಅಂತ ಒನ್ಸ್ ಅಗೈನ್ ಅದೇ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಫುಲ್ ಸ್ಕ್ರೀನಲ್ಲಿ ಇದು ಚೆನ್ನಾಗಿ ಕಾಣಲಿ ನಿಮಗೆ. ನೋಡಿ ಹೆಂಗಿರುತ್ತೆ ಕತೆ. ಸಾಮಾಜಿಕ ಅಂತರ ಎಲೆಕ್ಷನ್ ಕ್ಯಾಂಪೇನ್ ಸಂದರ್ಭದಲ್ಲೋ ಅಥವಾ ಇನ್ಯಾವುದೋ ಜಯಬೇರಿ ಬಾರಿಸಿದಾಗ ನಮ್ಮ ನಾಯಕರು ಬಂದ್ರಪ್ಪ ಅವ್ರಿಗೆ ಅಂತ ಹೇಳಲ್ಲ. ಹಾಗೆ ಚಿತ್ರದುರ್ಗದ ಪರಶುರಾಮಪುರ 2ನೇ ತಾರೀಕು ಜೂನ್ ತಿಂಗಳು. ಮೊನ್ನೆ ತಾನೇ ಅಂತ ನಿಮಗೂ ಅನ್ಸಿರುತ್ತೆ, ಕರೆಕ್ಟ್ ಮೊನ್ನೆನೇ ನಡೆದಿರೋದು. ಇದು ನಡೆದಿದ್ದು ಆರೋಗ್ಯ ಸಚಿವರು ಫುಲ್ ಜೋಶಲ್ಲಿದ್ದಾರೆ. ಕರೋನಾ ಕಾಲದಲ್ಲಿ ಸೇಬಿನ ಹಾರ, ಹೂವಿನ ಮಳೆ, ಅದನ್ನ ಕ್ರೇನ್ ತಗೊಂಬಂದು ದೊಡ್ಡದಾಗ ಅವ್ರಿಗೆ ಬರಮಾಡ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಅಲ್ಲಿ ಯಾರೋ ಒದ್ದಾಡ್ತಾವ್ರಪ್ಪ, ದಿನಗೂಲಿ ನೌಕರರು, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೊಂದಷ್ಟು ಒಂದು ಸೂಕ್ಷ್ಮತೆಯನ್ನು ಯಾಕೆ ಹೇಳ್ಕೊಡ್ಬೇಕು? ಜನಪ್ರತಿನಿಧಿಗಳಿಗೆ ಯಾರು ಏನು ಮಾಡೋಂಗಿಲ್ಲ, ನಾನು ಬರ್ತೀನಿ, ಆರೋಗ್ಯ ವಿಚಾರಿಸ್ತೀನಿ, ನಥಿಂಗ್ ಡೂಯಿಂಗ್ ಅಂತ ಒಂದು ಆವಾಜ್ ಹಾಕಿದ್ರೆ ಬೇರೆ ಯಾವ್ಯಾವುದಕ್ಕೂ ಆವಾಜ್ ಹಾಕ್ತಾರೆ ಸಾಹೇಬರು. ಇದನ್ನ ಯಾಕೆ ಮರ್ತುಬಿಟ್ರು ಅಂತ ಮಾತ್ರ ಗೊತ್ತಿಲ್ಲ. ಇಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು? ಆ ಸೇಬ್ಗಳೆಲ್ಲ ಆಮೇಲೆ ದೃಶ್ಯ ಬೇರೆ ಇದೆ. ನಮ್ಗೆ ಯಾರೋ ಒಬ್ರು ಕಾಲ್ ಮಾಡಿ ಹೇಳಿದ್ರು ಅಲ್ಲಿ ಆ ಭಾಗದಲ್ಲೊಬ್ರು, ಸರ್ ಆ ಸೇಬ್ ಕೆಳಗೆ ಬಿದ್ಮೇಲೆ ಇನ್ಯಾರೋ ತುಳಿದ್ಬಿಟ್ರು ಸರ್, ಎಷ್ಟೋ ಸೇಬೆ ಹೊಟ್ಟಾಯ್ತು ಅಂದ್ಬಿಟ್ರು. ಬೇಕಿತ್ತ ಇವೆಲ್ಲ ಸೇಬು ಅಂತ ಅಂಗಡಿಗೆ ಹೋದ ತಕ್ಷಣ ಕಾಸ್ಟ್ಲಿ ಅಪ್ಪ ಇದು ಅಂತ ಬಡವ್ರು ತಗೊಳಕ್ಕೆ ಆಗಲ್ಲ. ಆ ಸೇಬ್ ತಿಂದು ನೋಡಿ ಎಷ್ಟು ದಿನ ಆಗಿರುತ್ತೆ ಏನೋ ಗೊತ್ತಿಲ್ಲ. ಅದನ್ನು ಸುಮ್ಮನೆ ಹಂಚ್ಬಿಟ್ಟಿದ್ರೆ ಅವರೆಲ್ಲ ಆಶೀರ್ವಾದ ಮಾಡಿಬಿಟ್ರು, ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತೇನೋ ಆರೋಗ್ಯ ಸಚಿವರದು ಮತ್ತು ಎಲ್ಲರದು. ಇದು ಬೇಡವಾಗಿತ್ತು ಅನ್ಸುತ್ತೆ. ಅಫ್ಕೋರ್ಸ್ ಈ ಸಂದರ್ಭದಲ್ಲಿ ಮಾಧ್ಯಮದವರು ಸುಮ್ಮನೆ ಬಿಡ್ತೀವ, ನಾವು ಕೂಡ ಕೇಳ್ತೀವಿ, ಸರ್ ಏನಾಯ್ತು ಸರ್, ನೀವು ಹೆಂಗೆ ಮಾಡ್ಬಿಟ್ರೆ ಹೆಂಗೆ ಸರ್, ಅಥವಾ ಏನು ನಡೀತಿದೆ ಸರ್ ಅಂತ. ಅವಾಗ ಸನ್ಮಾನ್ಯ ಆರೋಗ್ಯ ಸಚಿವರು ಕೂಡ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಅದಕ್ಕೋಸ್ಕರವಾಗಿ ಯಾವುದೇ ಯೋಚನೆ ಇಲ್ಲ ಅಂತೆ. ಕೊರೋನಾ ವಿಚಾರದಲ್ಲಿ ನೋಡಿದ್ರಲ್ಲ, ಮಾಧ್ಯಮಗಳಲ್ಲೆಲ್ಲ ಕೂಡ ಇವತ್ತು ಇಲ್ಲಿ ಪರಶುರಾಮಪುರ ಹೋಬಳಿದಲ್ಲಿ ಸಾಕಷ್ಟು ಮಂದಿ ಸೇರಿದಾರ, ಯಾರು ಮಾಸ್ಕ್ ಹಾಕೊಂಡಿಲ್ಲ ಅಂತ ಹೇಳಿ ಬಹಳಷ್ಟು ನೋಡಿಸ್ತಾ ಇದ್ದಾರೆ. ಯಾಕಂದ್ರೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಯಾಕಂದ್ರೆ ಈ ಕೊರೋನಾದಿಂದ ತಾವು ಪಾರಾಗಬೇಕಾದ್ರಿಗಿನ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗಿದೆ. ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಮನೇಲಿ ಇರ್ರಿ, ಹೊರಗಡೆ ಇರ್ರಿ, ದೂರ ಇರ್ರಿ. ಯಾಕಂದ್ರೆ ನಿಮ್ಮನ್ನ ತಡೆಯಕ್ಕೆ ನಮ್ ಕೈಲಾಗಲ್ಲ. ನೀವು ಬಹಳ ಶಕ್ತಿಶಾಲಿ ಆಗ್ತೀರಿ, ನಮ್ ತಳ್ಕೊಂತ ನಮ್ ನುಗ್ಗಿಸಿ ಹೋಗ್ತೀರಿ. ನಾವು ನಿಮ್ ಹೇಳಿದ್ರೆ ನೀವು ಕೇಳ್ತೀರ ನಮ್ಮ ಮಾತು. ಅದಕ್ಕೋಸ್ಕರ ದೇಶದ ಪ್ರಧಾನಮಂತ್ರಿಗಳ ಮಾತನ್ನಾಗ್ಲಿ ಕೇಳಬೇಕು, ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತನ್ನ ತಾವು ಕೇಳಬೇಕು. ಎಲ್ಲರಿಗೂ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ದಯವಿಟ್ಟು ತಾವು. ಚಿತ್ರದುರ್ಗದ ಪರಶುರಾಮಪುರದಿಂದ ನೇರವಾಗಿ ಮುಂಬೈ ಕರ್ನಾಟಕ ಭಾಗಕ್ಕೆ ಹೋಗ್ತೀನಿ ಅಂದರೆ ಬೆಳಗಾವಿ ಕಡೆ. ಅಲ್ಲಿ ಕೇಂದ್ರ ಸಚಿವರು ಏನು ಮಾಡಿದ್ರು ಅಂತ ಸುರೇಶ್ ಅಂಗಡಿ ಅವರ ಕಚೇರಿ ಇದು. ಅದ್ರ ಮುಂದೆ ತೋರಿಸ್ತಿರುವಂಥ ದೃಶ್ಯ ದೊಡ್ಡ ಎಡವಟ್ಟೆ ಆಗೋಯ್ತು ಅನ್ಸುತ್ತೆ. ಕಚೇರಿ ಮುಂದೆ ಜನ ಅನ್ನಕ್ಕಾಗಲ್ಲ, ಜನಜಾತ್ರೆ ಅಂತ ಕರಿಬೇಕಿದನ್ನು. ಅಲ್ಲಿ ಏನು ನಡೀತಿತ್ತು ಅಂದರೆ ಫ್ರೀಯಾಗಿ, ಅಂದರೆ ಉಚಿತ ಪಡಿತರ ಕಿಟ್ಟನ್ನು ನೀಡುತ್ತಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಯಿತು. ನೋಡಿ ಜನ ಸುಮ್ಮನಿರ್ತಾರ? ಅಫ್ಕೋರ್ಸ್ ಹಸಿದಿರುವ ಜೀವಗಳು ಅವರೆಲ್ಲರಿಗೂ ಕೂಡ ಅದರ ಅವಶ್ಯಕತೆ ಇದೆ, ಹಾಗಾಗಿ ಅವ್ರು ಬಂದೇ ಬರ್ತಾರೆ. ಅವ್ರನ್ನ ತಡೆಯೋಕ್ಕಾಗಲ್ಲ ನೀವು. ಆದರೆ ಕೊಡೋರು ಹೆಂಗೆ ಕೊಡಬೇಕಾಗಿತ್ತು ಅನ್ನೋದು ಪ್ರಶ್ನೆ ಅಷ್ಟೇ. ಸಾವಿರಾರು ಮಹಿಳೆಯರು ನಾಮುಂದು ತಾಮುಂದು ಅಂತ ನುಗ್ಗಿ ಬಂದರು. ಅವ್ರಿಗೆ ಬೇಕಲ್ವ ಅದು, ಆದರೆ ಕೊಡಬೇಕಾಗಿರೋರು ಅದನ್ನು ನೀಟಾಗಿ ವ್ಯವಸ್ಥೆ ಮಾಡಿ ಕೊಡಬೇಕಾಗಿತ್ತು. ತಪ್ಪು ಇಲ್ಲೇ ಇದೆ, ವ್ಯವಸ್ಥಿತರಲ್ಲೇ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಹಾಕಿದವರಂತೂ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ತಳ್ಳಿ ನೂಕಾಡಿ ಎಲ್ಲವೂ ಆಗೋಯ್ತು. ಇದಾಗಬಾರ್ದಾಗಿತ್ತು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಂತಹ ಜನಜಾತ್ರೆಯ ಈ ಕಥೆ ನೋಡಿದ್ರೆ, ಟಿವಿ ನೋಡ್ತಿರೋರಲ್ಲ, ಬೆಂಗಳೂರು ಅಥವಾ ಇನ್ನೆಲ್ಲ ಕೂತ್ಕೊಂಡು ನೋಡ್ತಿರೋರು, ಅಯ್ಯೋ ಹಿಂಗಾದ್ರೆ ಹೆಂಗಪ್ಪ, ಆದ್ರೆ ಯಾರೋ ಒಬ್ರಿಗೇನಾದ್ರೂ ಇದ್ದಿದ್ದರೆ ಇದ್ದಿದ್ದೇ ಆಗಿದ್ದಲ್ಲಿ ಏನಾಗ್ಬಿಡುತ್ತಪ್ಪ ಅನ್ನೋ ನಿಜವಾಗ್ಲೂ ಭಯ ನನ್ನನ್ನು ಕಾಡುತ್ತೆ, ನಿಮ್ಮನ್ನು ಕಾಡುತ್ತೆ. ಈ ಸಂದರ್ಭದಲ್ಲಿ ನಾವು ಕೂಡ ಫೋನ್ ಹಚ್ಚಿದ್ವಿ ಮಾನ್ಯ ಸಂಸದರಿಗೆ, ಅಂದರೆ ಶ್ರೀ ಸುರೇಶ್ ಅಂಗಡಿ ಅವರು. ದೂರವಾಣಿ ಸಂಪರ್ಕದಲ್ಲಿ ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ರು. ಆಗ ಅವ್ರು ಏನು ಮಾತಾಡಿದ್ರು ನೀವು ಕೇಳಿಸ್ಕೊಳ್ಳಿ. ನೋಡಿ, ಅವರಿಗೆ ನಾನು ಕೈ ಮುಗಿದು ಹೇಳಿದೆ, ಪೊಲೀಸರು ಹೇಳಿದ್ರು, ಮತ್ತೆ ಪೊಲೀಸರಿಗೆ ಹೇಳ್ಬಿಟ್ರೆ ಮತ್ತೆ ಲಾಠಿ ಗೀಟಿ ಹೆಚ್ಚಿದ್ರು ಅಂತಂದ್ರೆ ಮತ್ತೆ ಅದೊಂದು ಸಮಸ್ಯೆ. ಸಣ್ಣ ಮಕ್ಳಿದಾವೆ, ಹೇಳಿದೀವಿ, ಅವ್ರು ತಿಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಪಾಪ, ಬಡತನ. ಆಮೇಲೆ 2-3 ತಿಂಗಳಿಂದ ಸಮಸ್ಯೆಯಲ್ಲಿದ್ದಾರೆ, ನೇಕಾರರು ಬೇರೆ, ಅವ್ರಿಗೂ ತಿಳಿದಿಲ್ಲ ಬಡತನ. ಕಳೆದ ಬಾರಿ ಕೂಡ ಇದೇ ತರ ಆಗಿತ್ತಲ್ವಾ? ಅಟ್ಲೀಸ್ಟ್ ಆ ಒಂದು ವಿಚಾರವನ್ನು ಇಟ್ಕೊಂಡಾದ್ರೂ ಸ್ವಲ್ಪ. ಅವಾಗ ನನಗೆ ಗೊತ್ತಿರ್ಲಿಲ್ಲ, ಅವಾಗ ಹಾಗೆ ಗೊತ್ತಿಲ್ಲದೆ ಬಂದಿದ್ರು. ಇವತ್ತು ಗೊತ್ತಾಗಿ ಬಂದಿದ್ದಾರೆ. ಅವ್ರು ಬೆಳಿಗ್ಗೆ ಏನು ಕೊಟ್ಟಿವಲ್ಲ, ಇವ್ರು ಬಂದವ್ರು ಬೇರೆಯವ್ರು. ಮತ್ತೆ ಇವ್ರು ರಿಜಿಸ್ಟರ್ ಮಾಡಿ ನಿಮಗೆ ಮತ್ತೆ ನಾಳೆ ಕಳಿಸ್ತೀವಿ, ನಿಮ್ ಮನೆಗೆ ಕಳಿಸ್ತೀವಿ ಅಂತ ಹೇಳಿದೆ ನಾನು. ನಿಮ್ ಮನೆಗೆ ಕಳಿಸ್ತೀವಿ ಅಂದ್ರೆ ಯಾರು
ಹೋಗೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಮತ್ತೆ ಇನ್ನು ಪೊಲೀಸರಿಗೆ ಹೇಳಿದ್ರೆ ಪೊಲೀಸರು ಬಡಿತಿದ್ರು. ಮತ್ತೆ ಅದೊಂದು ಬೇರೆ. ಆಮೇಲೆ ಎಲ್ಲಿ ಬೇಡ ತೆಗಿದ್ರೆ ಕೊಟ್ಬಿಡಿ. ಅದೇ ಇಷ್ಟೊಂದು ಸಂಖ್ಯೆ ಜನ ಸೇರ್ತಾರೆ ಅನ್ನೋ ಕಲ್ಪನೆ ಇರ್ಲಿಲ್ವಾ ನಿಮ್ಗಳಿಗೆ ಹೇಗೆ ಅಂತ? ನನಗಂತೂ ಇರ್ಲಿಲ್ಲ. ಅಲ್ಲ ಈಗ ಪೊಲೀಸರು ಬ್ಯಾರಿಕೇಡ್ ಏನಾದ್ರು ಹಾಕಿ ಅಥವಾ ಪೊಲೀಸರು ಏನಾದ್ರು ಏನ್ ಮಾಡಕ್ಕಾರ ಪಾಪ ಪೊಲೀಸರಾದ್ರು ಏನ್ ಮಾಡ್ತಾರೆ ಹೇಳಿ ನೋಡಿ. ಯಾರು ಅದನ್ನ ರಿಸ್ಕ್ ತೊಗೊಳೋರು? ಅಲ್ಲ, ಜವಾಬ್ದಾರಿ ಮಾಡಕ್ ಹೋದ್ರೆ ಪೊಲೀಸರಿಗೆ ಹೇಳ್ಬೇಕು. ಪೊಲೀಸರು ಲಾಠಿ 2 ಹೊಡೆದ್ರು ಅಂದ್ರೆ ಎಲ್ರು ಹೋಗ್ತಾರೆ ಅವರು. ಆದ್ರೆ ಅದು ಮತ್ತೆ ನನಗೆ ಕೆಟ್ಟ ಹೆಸರು ಬರೋದಿಲ್ಲ.